ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಗುರುಕುಲ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಬಹಳ ಉಪಯುಕ್ತವಾಗಿರ್ತಕ್ಕಂಥ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೇನೆ. ಅದೇನಪ್ಪ ಅಂತಂದರೆ, ನಾವು AI ಟೂಲ್ಸ್ಗಳನ್ನು ಬಳಸಿಕೊಂಡು ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸೋದು ಹೇಗೆ ಅನ್ನೋಂತಹ ವಿಚಾರ. ಈ ವಿಡಿಯೋ ಅತಿ ಮುಖ್ಯವಾಗಿ ಶಿಕ್ಷಕರಿಗೆ ಬಹಳ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ, ಈಗಿನ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರಿಗೆ ಕೆಲಸದ ಹೊರೆ ಅತಿಯಾಗಿದೆ. ಅಂದರೆ ಸಾಕಷ್ಟು ಕೆಲಸಗಳಿರ್ತವೆ. ದಾಖಲೆಗಳನ್ನು ನಿರ್ವಹಿಸೋದು, ಪಾಠ ಮಾಡುವುದು, ಅದರಿಂದ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸೋದು ಕೂಡ ಸಾಕಷ್ಟು ಕಾಲಾವಕಾಶ ಬೇಕಾಗುತ್ತೆ. ಅದರಿಂದ ಈ AI ಟೂಲ್ಸ್ಗಳನ್ನು ಬಳಸ್ಕೊಂಡು ಭಾಳ ಕಡಿಮೆ ಸಮಯದಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸ್ಬೋದು. ಅದು ಹೇಗೆ ಅಂತೇಳಿ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕರಿಗೂ ಸಹ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಹಿಂದಿನ ವಿಡಿಯೋದಲ್ಲಿ ಶಿಕ್ಷಕರಿಗೆ ಅನುಕೂಲವಾಗಿರ್ತಕ್ಕಂಥ ಪಾಠ ಯೋಜನೆಯನ್ನು, ಲೆಸನ್ ಪ್ಲ್ಯಾನನ್ನು ತಯಾರಿಸೋದು ಹೇಗೆ ಅಂತೇಳಿ ನಾನು ತೋರಿಸಿದ್ದೆ. ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ ವಿಡಿಯೋ ಬೇಕಂದರೆ ತಾವು ನೋಡ್ಕೋಬೋದು. ಈಗ ವಿಡಿಯೋಗೆ ಹೋಗೋಣ, ಕಂಟೆಂಟ್ಗೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಅಂತ ಹೇಳ್ತಾ, ಈಗ ಸರ್ಚ್ ಬಾಕ್ಸ್ ಕಾಣ್ತಾ ಇದೆಯಲ್ಲ, ಆಸ್ಕ್ ಚಾಟ್ GPT ಅಂತೇಳಿ ಇಲ್ಲಿ ನಿಮಗೆ ಪೇಜಲ್ಲಿ ಕಾಣ್ತಾ ಇರ್ಬೋದು. ಇದನ್ನು ನಾವು ಸರ್ಚ್ ಬಾಕ್ಸ್ ಅಂತ ಕರಿತೀವಿ. ಈ ಸರ್ಚ್ ಬಾಕ್ಸಲ್ಲಿ ನೀವು ಯಾವುದ್ರ ಬಗ್ಗೆ ಮಾಹಿತಿ ಬೇಕೋ ಅದ್ರ ಬಗ್ಗೆ ಮಾಹಿತಿಯನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಚಾಟ್ GPTಯಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಾವು ಪ್ರಾಂಪ್ಟನ್ನು ಸರಿಯಾಗಿ ನೀಡಬೇಕು. ಪ್ರಾಂಪ್ಟನ್ನು ಸರಿಯಾಗಿ ನೀಡಿದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಅದು ಪ್ರಶ್ನೆ ಪತ್ರಿಕೆಗಳನ್ನು ತಯಾರು ಮಾಡಿಕೊಡುತ್ತೆ. ಈಗ ನಾನು ಆಲ್ರೆಡಿ ಒಂದು ಪ್ರಾಂಪ್ಟನ್ನು ತಯಾರು ಮಾಡಿ ಇಟ್ಟಿದ್ದೀನಿ. ಅದೇ ಪ್ರಾಂಪ್ಟನ್ನು ನಾನಿಲ್ಲಿ ಕಾಪಿ ಮಾಡ್ಕೊತೀನಿ. ಈಗ ನೋಡಿರಿ, ಪ್ರಾಂಪ್ಟ್ ಯಾವ ಥರ ಇದೆ ಅಂತೇಳಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಟ್ ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಕನ್ನಡ ಸ್ಟೇಟ್ ಬೋರ್ಡ್ ಸಬ್ಜೆಕ್ಟ್ ಎಕ್ಸ್ಪರ್ಟ್, ಫ್ರೇಮ್ ಎ ಮಾಡೆಲ್ ಕ್ವಶನ್ ಪೇಪರ್ ಫಾರ್ ದ ಫಾಲೋಯಿಂಗ್ ಡೀಟೇಲ್ಸ್ ಅಂತ ಕೊಟ್ಟಿದ್ದೀನಿ. ಒಂದೇದು ಫಸ್ಟು ಬೋರ್ಡು ಕರ್ನಾಟಕ ಸ್ಟೇಟ್ ಬೋರ್ಡಿಂದು ಅಂತ ಕೊಟ್ಟಿದ್ದೀನಿ. ಕ್ಲಾಸು ನೀವು ತರಗತಿಯನ್ನು ಎಂಟ್ರಿ ಮಾಡ್ಬೇಕು, ಯಾವ ತರಗತಿಗೆ ಬೇಕು ಅಂತೇಳಿ. ನಾನು 10th ಸ್ಟ್ಯಾಂಡರ್ಡ್ಗೆ ಬೇಕು ಅಂತ 10ನೇ ತರಗತಿ ಕೊಡ್ತೀನಿ. ನೆಕ್ಸ್ಟು ಸಬ್ಜೆಕ್ಟ್ ಕೊಟ್ಟಿದ್ದೀನಿ. ಸಬ್ಜೆಕ್ಟು ನಿಮ್ಗೆ ಇಷ್ಟ ಬಂದಿರತಕ್ಕಂಥ ಸಬ್ಜೆಕ್ಟನ್ನು ಕೊಡ್ಬೋದು. ನಾನು ಸೈನ್ಸ್ ಅಂತ ಕೊಡ್ತೀನಿ. ಮೀಡಿಯಮ್ಮು ನಾನು ಕನ್ನಡ ಇಂಗ್ಲೀಷ್ ಎರಡೂ ಇದೆ. ನಾನು ಇಂಗ್ಲೀಷ್ ಮೀಡಿಯಮ್ ಕೊಡ್ತೀನಿ. ನೀವು ಕನ್ನಡ ಮೀಡಿಯಮ್ ಬೇಕಂದರೆ ಕನ್ನಡ ಮೀಡಿಯಮ್ ಕೊಟ್ಕೋಬೋದು. ಎಕ್ಸಾಮ್ ಟೈಪು ಯೂನಿಟ್ ಟೆಸ್ಟ್ ಇದೆ, ಮಿಡ್ ಟರ್ಮ್ ಇದೆ, ಪ್ರಿಪ್ರೇಟ್ರಿ ಇದೆ, ಅನ್ಯುವಲ್ ಎಕ್ಸಾಮ್ ಇದೆ. ನಾನು ಪ್ರಿಪ್ರೇಟ್ರಿಗೆ ನಾನು ಒಂದು ಕ್ವಶನ್ ಪೇಪರ್ ತಯಾರು ಮಾಡ್ತೀನಿ. SLCಗೆ ಪ್ರಿಪ್ರೇಟ್ರಿ ಅಂತ ಕೊಡ್ತೀನಿ. ಈಗ ನೋಡಿ, ಎಕ್ಸಾಮ್ ಟೈಪು ಪ್ರಿಪ್ರೇಟ್ರಿ ಅಂತ ಕೊಟ್ಟಿದ್ದೀನಿ. ಮತ್ತು ಟೈಮು, ಎಷ್ಟು ಟೈಮು ಅದಕ್ಕೆ ಎಕ್ಸಾಮ್ಗೆ ಅಂತೇಳಿ ನಾರ್ಮಲಿ ನಾವು 3 hours ಕೊಡ್ತೀವಲ್ಲ, 3 hours ಅಂತ ಹಾಕ್ತೀನಿ. ಮ್ಯಾಕ್ಸಿಮಮ್ ಮಾರ್ಕ್ಸು, ಈಗ ನಾವು ಎಕ್ಸಾಮ್ ಮಾಡ್ತಾ ಇರೋದು 80 ಮಾರ್ಕ್ಸ್ಗೆ, ನಾನು 80 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಈಗ ಆಲ್ಮೋಸ್ಟ್ ಎಲ್ಲ ಫಿಲ್ ಮಾಡಿದ್ದೀನಿ. ನೋಡಿರಿ ಏನೇನು ಫಿಲ್ ಮಾಡಬೇಕು ಈ ಪ್ರಾಂಪ್ಟಲ್ಲಿ ಅಂದರೆ, ಇದು ರೆಡಿಮೇಡ್ ಪ್ರಾಂಪ್ಟ್ ರೆಡಿ ಮಾಡಿದ್ದೀನಿ. ಒಂದು ಬೋರ್ಡು, ನೀವು ಇಲ್ಲಿ ಕರ್ನಾಟಕ ಸ್ಟೇಟ್ ಬೋರ್ಡ್ ಅಂತ ನಾನು ಆಲ್ರೆಡಿ ಕೊಟ್ಬಿಟ್ಟಿದ್ದೀನಿ. ಸಪೋಸ್ ನಾವು ಯೂನಿವರ್ಸಿಟಿಗೆ ಯಾವುದಾದ್ರೂ ಡಿಗ್ರಿಗೆ ಕ್ವಶನ್ ಪೇಪರ್ ತಯಾರು ಮಾಡ್ಬೇಕಂತಂದರೆ ಅಲ್ಲಿ ಯೂನಿವರ್ಸಿಟಿ ಹೆಸರು ಹಾಕಿದರೆ ಅದೇ ಯೂನಿವರ್ಸಿಟಿಯ ಸಿಲೆಬಸ್ ಪ್ರಕಾರನೇ ಅದು ತಯಾರು ಮಾಡಿಕೊಡುತ್ತೆ. ಇಲ್ಲಿ ನಾನು ಕರ್ನಾಟಕ ಸ್ಟೇಟ್ ಬೋರ್ಡ್ ಪ್ರಕಾರ ತಯಾರು ಮಾಡಿಕೊಡು ಅಂತೇಳಿ ನಾನು ಕೇಳ್ತಾ ಇದ್ದೀನಿ. ಸಬ್ಜೆಕ್ಟು ಸೈನ್ಸ್ ಕೇಳಿದ್ದೀನಿ, ಮೀಡಿಯಮ್ಮು ಇಂಗ್ಲೀಷ್ ಹೇಳಿದ್ದೀನಿ, ಎಕ್ಸಾಮ್ ಟೈಪು ಪ್ರಿಪ್ರೇಟ್ರಿ ಅಂತ ಕೊಟ್ಟಿದ್ದೀನಿ, ಟೈಮು 3 hours, ಮ್ಯಾಕ್ಸಿಮಮ್ ಮಾರ್ಕ್ಸು 80 ಮಾರ್ಕ್ಸ್ ಅಂತ ಕೊಟ್ಟಿದ್ದೀನಿ. ಫಾಲೋ ದ ಲೇಟೆಸ್ಟ್ ಕರ್ನಾಟಕ ಬೋರ್ಡ್ ಬ್ಲೂ ಪ್ರಿಂಟ್ ಆ್ಯಂಡ್ ಮೇಕ್ ಮಾರ್ಕಿಂಗ್ ಸ್ಕೀಮ್ ಅಂತ ಕೊಟ್ಟಿದ್ದೀನಿ. ಮತ್ತು ಪ್ರಾಂಪ್ಟಲ್ಲಿ ಇನ್ನೂ ಕೆಲವೊಂದು ಪರ್ಟಿಕ್ಯುಲರ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ, ಯಾಕಂದರೆ ಕ್ವಶನ್ ಪೇಪರು ಸರಿಯಾಗಿ ಬರಲಿ ಅಂತೇಳಿ. ಈ ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಕಾಪಿ ಮಾಡ್ಕೊಬೋದು. ಈಗ ಈ ಪ್ರಾಂಪ್ಟ್ ಕೊಟ್ಟ ಮೇಲೆ ನಾವು ಎಂಟರ್ ಕೀ ಅಥವಾ ಈ ಆರೋ ಮಾರ್ಕನ್ನು ಟ್ಯಾಪ್ ಮಾಡಿದ್ರೆ ಅದು ಚಾಟ್ GPT ಅಪ್ಲಿಕೇಶನ್ನು ನಮಗೆ ಕ್ವಶನ್ ಪೇಪರನ್ನು ನೋಡಿ ಬಂದೇ ಬಿಡ್ತು. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಅದು ತಯಾರು ಮಾಡಿಕೊಡ್ತು. ನೋಡಿರಿ, ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ SLC ಪ್ರಿಪ್ರೇಟರಿ ಎಕ್ಸಾಮಿನೇಷನ್ ಮಾರ್ಚ್ 2026, ಸಬ್ಜೆಕ್ಟ್ ಸೈನ್ಸ್, ಕ್ಲಾಸ್ 10, ಮೀಡಿಯಮ್ ಇಂಗ್ಲೀಷ್, ಟೈಮ್ 3 hours, ಮ್ಯಾಕ್ಸಿಮಮ್ ಮಾರ್ಕ್ಸ್ 80, ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡ್ರಿ ಅಂತೇಳಿ ನಾನು ಪ್ರಾಂಪ್ಟಲ್ಲಿ ಕೊಟ್ಟಿದ್ದೆ. ಅದು ಜನರಲ್ ಇನ್ಸ್ಟ್ರಕ್ಷನ್ಸನ್ನು ಕೂಡ ಕೊಟ್ಟಿದ್ದೆ. ಆಬ್ಜೆಕ್ಟಿವ್ ಕ್ವಶನ್ಸ್ ಇದೆ. ಫಸ್ಟು ನೋಡಿರಿ, ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದೆ. ಆಬ್ಜೆಕ್ಟಿವ್ ಸೆಕೆಂಡ್ ಮೇನಲ್ಲಿ ಸೆಕ್ಷನ್ ಬಿನಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಇದೆ.
ಇವೆಲ್ಲ 2 ಮಾರ್ಕ್ಸ್ ಕ್ವಶನ್ಸು. ಸೆಕ್ಷನ್ ಸಿ ಶಾರ್ಟ್ ಆನ್ಸರ್ ಕ್ವಶನ್ಸು 3 ಮಾರ್ಕ್ಸ್ ಕ್ವಶನ್ಸ್. ಇವೆಲ್ಲ 3 ಮಾರ್ಕ್ಸ್ ಕ್ವಶನ್ಸ್ ಆದಮೇಲೆ ಸೆಕ್ಷನ್ ಡಿನಲ್ಲಿ ನಾವು ಇದು 4 ಮಾರ್ಕ್ಸ್ ಕ್ವಶನ್ಸು ಇದರಲ್ಲಿದೆ. ಮತ್ತು ಈ ಬ್ಲೂ ಪ್ರಿಂಟ್ ಸ್ಟೈಲು ಮತ್ತು ಡಿಫಿಕಲ್ಟ್ ಲೆವೆಲ್ ಗೈಡ್ಲೈನ್ಸ್ ಕೂಡ ಅದು ಕೊಟ್ಟಿದೆ. ಇದು ಕ್ವಶನ್ ಪೇಪರನ್ನು ತಯಾರು ಮಾಡಿ ಕೊಡ್ತು ಅದು ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್. ಈ ಪ್ರಾಂಪ್ಟನ್ನು ಕನ್ನಡ ಮೀಡಿಯಮಲ್ಲೂ ಕೂಡ ನಾನು ಪ್ರಾಂಪ್ಟನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ನೀವು ಕನ್ನಡ ಮೀಡಿಯಮ್ ಪ್ರಾಂಪ್ಟ್ ಕೂಡ ಹಾಕ್ಬೋದು. ಆ ಪ್ರಾಂಪ್ಟಲ್ಲಿ ನೀವು ಕನ್ನಡದಲ್ಲೇ ಏನೇನು ನಿಮಗೆ ಮಾಹಿತಿ ಬೇಕು, ಯಾವ ಥರ ಪರೀಕ್ಷೆ, ಯೂನಿಟ್ ಟೆಸ್ಟು, ಮತ್ತು ಇಲ್ಲಿ ಮೇಲ್ಗಡೆ ಹಾಕಿದ್ದೆ ನೋಡಿರಿ, ಅದು ಅಲ್ಲಿ ಕನ್ನಡ ಮೀಡಿಯಮ್ ಪ್ರಾಂಪ್ಟಲ್ಲಿ ಕನ್ನಡ ಪ್ರಾಂಪ್ಟೇ ಬರುತ್ತೆ ನೋಡಿರಿ. ಏನು, ಯಾವ ಬೋರ್ಡಿಂದು ಎಕ್ಸಾಮು, ಕ್ಲಾಸ್ ಯಾವ ಕ್ಲಾಸಿಗೆ ಬೇಕು ನಿಮಗೆ, ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ನ ಕ್ವಶನ್ ಪೇಪರ್ ತಯಾರು ಮಾಡಿಕೊಡ್ಬೇಕು, ಮತ್ತು ಈ ಮೀಡಿಯಮ್ ಕನ್ನಡ ಮೀಡಿಯಮ್ ಕ್ವಶನ್ ಪೇಪರ್ ಬೇಕು, ಇಂಗ್ಲೀಷ್ ಕ್ವಶನ್ ಪೇಪರ್ ಬೇಕು, ಮತ್ತು ಯಾವ ಟೈಪ್ ಎಕ್ಸಾಮ್, ಅದೇನು ಯೂನಿಟ್ ಟೆಸ್ಟು ಅಥವಾ ಮಂತ್ಲಿ ಟೆಸ್ಟು ಅಥವಾ ಅದು ಪ್ರಿಪ್ರೇಟ್ರಿ ಎಕ್ಸಾಮು, ಮಿಡ್ ಟರ್ಮ್ ಎಕ್ಸಾಮು, ಅನ್ಯುವಲ್ ಎಕ್ಸಾಮು ಅನ್ನೋದು ಕೊಟ್ಬಿಟ್ರೆ ಅದೇ ಬಂದುಬಿಡುತ್ತೆ ಮೇಲ್ಗಡೆ ಹೆಡ್ಡಿಂಗು. ಮತ್ತು ಟೈಮ್ ಕೊಡಬೇಕು, ಮತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ಗೆ ಅಂತ ಕೊಡಬೇಕು. ಬ್ಲೂ ಪ್ರಿಂಟ್ನ ನಾನು SLC ಬೋರ್ಡ್ದೇ ಬ್ಲೂ ಪ್ರಿಂಟ್ ಫಾಲೋ ಮಾಡಿರಿ ಅಂತ ಕೊಟ್ಟಿದ್ದೀನಿ. ಅಥವಾ ಬೇರೆ ಯಾವುದಾದ್ರೂ ಬ್ಲೂ ಪ್ರಿಂಟ್ ನಿಮ್ಮ ಹತ್ರ ಇದ್ದರೆ ಅದನ್ನು ನೀವು ಅಪ್ಲೋಡ್ ಮಾಡಿಬಿಟ್ಟು, ಇಲ್ಲಿ ಪ್ಲಸ್ ಅಂತ ಚಿಹ್ನೆ ಕಾಣ್ತಾ ಇದೆಯಲ್ಲ, ಅದನ್ನು ಫೋಟೋ ಹೊಡೆದು ಅಪ್ಲೋಡ್ ಮಾಡಿಬಿಟ್ಟು ಈ ಬ್ಲೂ ಪ್ರಿಂಟ್ನ ಫಾಲೋ ಮಾಡ್ರು ಅಂತ ಹೇಳಿದ್ರೆ ಅದೇ ಬ್ಲೂ ಪ್ರಿಂಟ್ನ ಫಾಲೋ ಮಾಡಿ ಅದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿ ಕೊಡುತ್ತೆ. ಈ ಥರ ನೀವು ಕನ್ನಡ ಮೀಡಿಯಮ್ ಪ್ರಾಂಪ್ಟಲ್ಲೂ ಕೂಡ ಕನ್ನಡದಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸ್ಬೋದು. ಹಾಗೆ ಇಂಗ್ಲೀಷ್ ಮೀಡಿಯಮಲ್ಲೂ ಕೂಡ ಪ್ರಶ್ನೆ ಪತ್ರಿಕೆಗಳನ್ನು ತಯಾರಿಸ್ಬೋದು. ಹೀಗೆ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಕ್ಷಣಾರ್ಧದಲ್ಲಿ ChatGPT AI ಟೂಲ್ ಬಳಸ್ಬೋದು. ಇದು ಒಂದು ಉದಾಹರಣೆ. ಇದು ಓಪನ್ AI ಆಗಿರೋದ್ರಿಂದ ನಾನು ChatGPT ಬಳಸಿದ್ದೀನಿ. ನೀವು ಪರ್ಪ್ಲೆಕ್ಸಿಟಿನೂ ಬಳಸ್ಬೋದು. ಪರ್ಪ್ಲೆಕ್ಸಿಟಿ ಏರ್ಟೆಲ್ ಬಳಕೆದಾರರಿಗೆ ಪರ್ಪ್ಲೆಕ್ಸಿಟಿ 1 ವರ್ಷ ಫ್ರೀ ಇರುತ್ತೆ. ಯಾರ್ಯಾರು ಏರ್ಟೆಲ್ ಸಿಮ್ಮನ್ನು ಬಳಸ್ತಾ ಇದ್ದೀರೋ ಅವರು ಪರ್ಪ್ಲೆಕ್ಸಿಟಿಯನ್ನು ಬಳಸ್ಕೊಂಡು ಕೂಡ ಇದೇ ಪ್ರಾಂಪ್ಟನ್ನು ಹಾಕಿಬಿಟ್ಟು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬೋದು. ಇದುವರೆಗೂ ವಿಡಿಯೋ ವೀಕ್ಷಿಸ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.